ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ಜೈ ಕಿಸಾನ್ ಬಿ ಟಿ ವಿ ಯೂಟ್ಯೂಬ್ ಚಾನಲ್ಲು. ಇದು ನಾವು ವಿಡಿಯೋ ಮಾಡುವ ಕಾರಣ, ಇದು ನಮ್ಮ ಆಕಳ 10ರಿಂದ 12 ದಿವಸ ಆಯಿತು. ಇವತ್ತಿಗೂ ಸಹ 10ರಿಂದ 12 ದಿವಸ ಆದರೂ ಒಂದು ಏನು ಹುಲ್ಲು ತಿಂತಾಯಿಲ್ಲ, ಒಂದು ನೀರು ಕುಡಿತಾ ಇಲ್ಲ. ಎಲ್ಲ ಥರದ ಡಾಕ್ಟ್ರನ್ನೂ ತೋರಿಸಿದ್ದೀವಿ. ಇವತ್ತು ಆಂಬುಲೆನ್ಸ್ ನಮ್ಮ ಸಿದ್ದರಾಮಯ್ಯ ಯೋಜನೆಯಿಂದ ಬಂದಿರೋಕ್ಕಿಂತ ಆಂಬುಲೆನ್ಸ್ ಡಾಕ್ಟ್ರಸ್ಸು ಕೂಡ ಬಂದರು, ಎಲ್ಲರೂ ಬಂದರು. ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇದು ದೊಡ್ಡ ಆಕಳ, 10 ಲೀಟ್ರ್ 12 ಲೀಟ್ರ್ ಹಾಲು ಕೊಡುವಂಥ ಆಕಳ. ಇದಕ್ಕೆ ನಾವು ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಆಮೇಲೆ ಇದು ಸಗಣಿ ಕೂಡ ಹಾಕ್ತಾಯಿಲ್ಲ ಒಂದು ವಾರದಿಂದ. ಆಮೇಲೆ ಉಚ್ಚಿ ಕೂಡ ಒಯ್ತಾ ಇಲ್ಲ, ರಿಸೆಸ್ಸು ಕೂಡ ಮಾಡ್ತಾಯಿಲ್ಲ. 7 ಲೀಟ್ರ್ ಹಾಲು ಕೊಡ್ತಾಯಿತ್ತು, 4 ತಿಂಗಳ ಗೊಬ್ಬ ಇದೆ. ಇದು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾರನ್ನಾರ ಸಹ ಡಾಕ್ಟ್ರು ಇದಕ್ಕೆ ಸರ್ಜರಿ ಮಾಡೋವಂಥವ್ರು ಯಾರಾರ ಇದ್ದರೆ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾವು ಇದರಲ್ಲಿ ಹಾಕ್ತೀವಿ. ನೀವು ಅದನ್ನು ನೋಡಿ ದಯವಿಟ್ಟು ನಮ್ಮನ್ನು ಸಹಕರಿಸ್ಬೇಕಂತೇಳಿ ವಿನಂತಿ. ಆಮೇಲೆ ಇದು ಡಾಕ್ಟರ್ಸು ಕೂಡ ಇಲ್ಲಿ ಬಂದಿದ್ದಾರೆ, ಗ್ಲುಕೋಸನ್ನು ಹಾಕಿದ್ದಾರೆ, ದಿವಸ ಮೆಡಿಷನನ್ನು ಹಾಕ್ತಾಯಿದ್ದಾರೆ. ಸ್ವಲ್ಪ ಇವರಿಂದ ಏನು ಪ್ರಾಬ್ಲಮ್ ಇದೆ, ಆಮೇಲೆ ಇದಕ್ಕೆ ಏನು ಮಾಡಬೇಕು, ಯಾವ ಡಾಕ್ಟ್ರು ಸಲಹೆ ಬೇಕು ಅನ್ನೋದನ್ನು ಕೇಳ್ಕೊಳ್ಳೋಣ. ಕೇಳಿ, ಅವ್ರ ಬಾಯಿಂದಾನೆ ಕೇಳಿ. ಸರ್ ನಮಸ್ಕಾರ. ನಮಸ್ತೆ. ನಮ್ಮದು 1962 ನಮ್ಮದು ಪಶು ಸಂಜೀವಿನಿ ಅಂತ ಸಹಾಯವಾಣಿ ಆಗೈತೆ. ಆಯ್ತು ಸರ್. ತಾಲೂಕಿಗೆ ಒಂದು ವೆಹಿಕಲ್ ಇರುತ್ತೆ. ಹಾಂ ಸರ್. ತಾಲೂಕು ಇಡೀ ಹಳ್ಳಿಯಲ್ಲೆಲ್ಲ ನೋಡ್ತೀವಿ. ಹಾಂ ಸರ್. ಇದು ಹಸು ಬಂದು ಇದು ಪ್ಲಾಸ್ಟಿಕ್ ತಿಂದಿದೆ. ಹಾಂ ಸರ್. ಅಂದರೆ ಇದು ಹೆಂಗೆ ಸಣ್ಣ ಪ್ರಮಾಣ, ಅದು ಜಾಸ್ತಿ ಪ್ರಮಾಣದಾಗೆ ತಿಂದೈತೆ ಪ್ಲಾಸ್ಟಿಕ್ಕು. ಹೌದು ಸರ್. ಇದನ್ನ ಆಲ್ರೆಡಿ ನಾವು ಡಂಕ್ ಎಲ್ಲ ಮಾಡಿದ್ವಿ, ಅಂದರೆ ಬಾಯಲ್ಲಿ ಪೈಪ್ ಹಾಕಿ ತೆಗಿಯಕ್ಕೆ ಟ್ರೈ ಮಾಡಿದ್ವಿ, ಆದರೂ ಅದು ಬಂದಿಲ್ಲ. ಹಾಂ ಸರ್. ಯಾಕಂದರೆ ಅದು ದೊಡ್ಡ ಪ್ರಮಾಣದಾಗೈತೆ ಪ್ಲಾಸ್ಟಿಕ್ಕು. ಹಾಂ ಸರ್. ಆಮೇಲೆ ಅದು ಏನಾಗೈತೆ, ಪ್ಲಾಸ್ಟಿಕ್ ಇರೋ ಕಾರಣದಿಂದ ಅದು ಸಗಣಿನೂ ಕರೆಕ್ಟಾಗಿ ಆಗ್ತಿಲ್ಲ. ಹೌದು ಸರ್. ಆಮೇಲೆ ಅದು ಹೊಟ್ಟೆಲಿ ಇದ್ದು ಅದು ಒಳಗೆ ಇನ್ಫೆಕ್ಷನ್ ಆಗೈತೆ ಇವಾಗ. ಅದಕ್ಕೆ ಲಾಸ್ಟ್ ಆಪ್ಷನ್ ಉಳಿದಿರೋದು ಒಂದೇ, ಅಂದ್ರೆ ಅದು ಸರ್ಜರಿ ಮಾಡಿ ತೆಗಿಬೇಕು ಅಷ್ಟೇ. ಹೌದು ಸರ್. ಹಂಗೆ ಮಾಡಿದ್ರೆ ಅದು ಹುಷಾರಾಗುತ್ತೆ ಸರ್. ಇದು ಸರ್ಜರಿ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಸಂಸ್ಥೆಯಿಂದ ಏನಾರ ಸಪೋರ್ಟ್ ಮಾಡ್ತೀರಾ? ಸರ್ಜರಿ ಮಾಡಕ್ ಬೇಕಾದ್ರೆ ನಾವು ಹಾಸ್ಪಿಟಲ್ ತಂದ್ರಿ ಅಂದ್ರೆ ಬೇಕಾದ್ರೆ ನಾವು ಅಲ್ಲಿ ಅಸಿಸ್ಟ್ ಮಾಡ್ತೀವಿ. ಹಾಂ ಸರ್. ಆದ್ರೆ ಇಲ್ಲಿ ಈ ತರ ಹೊರಗಡೆ ಮಾಡಕ್ಕೆ ಅಂದ್ರೆ ಇದು ಕಷ್ಟ ಆಗುತ್ತೆ ನಮಗೂ. ಯಾಕಂದ್ರೆ ಅಲ್ಲಿ ಇನ್ಸ್ಟ್ರೂಮೆಂಟ್ ಎಲ್ಲ ಕರೆಕ್ಟ್ ಆಗಿ ಬೇಕಲ್ಲ. ಹಂಗಾಗಿ ಸ್ವಲ್ಪ ದೊಡ್ಡ ಡಾಕ್ಟರ್, ಸರ್ಜನ್ ಡಾಕ್ಟರ್ ಇದ್ರೆ ಅವ್ರ ಗೈಡೆನ್ಸ್ ನಲ್ಲಿ ನಾವು ಮಾಡ್ಬೋದು. ಹಾಂ ಸರ್. ಹಂಗಾಗಿ ನೀವು ಅಲ್ಲಿ ತಾಲೂಕು ಹಾಸ್ಪಿಟಲ್ ಕರ್ಕೊಂಡ್ಬಂದ್ರೆ ಅಲ್ಲಿ ಸರ್ಜನ್ ಡಾಕ್ಟರ್ ಅವರೆಲ್ಲ ಇರುತ್ತಾರೆ. ಅವ್ರ ಗೈಡೆನ್ಸ್ ಅಲ್ಲಿ ಅದು ಕರೆಕ್ಟ್ ಆಗಿ ಆಗುತ್ತೆ ಅದು. ಸರ್, ಆಮೇಲೆ ಈಗ ರೈತರು ನಾವು ಇದು 1 ಲಕ್ಷ 1.5 ಲಕ್ಷ ಕೊಟ್ಟು ಆಕಳವನ್ನು ತಂದಿರ್ತೀವಿ. ಇದು ಅಕಸ್ಮಾತ್ ಏನಾರ ಹೆಚ್ಚು ಕಡಿಮೆ ಆಗಿ ಏನಾರ ಸಾಯ್ತು, ಏನಾರ ಆಯ್ತಂದ್ರೆ ಇದಕ್ಕೆ ನಾವು ಏನು ಸಲಹೆ ಮಾಡ್ಬೇಕು ಸರ್? ಅಕಸ್ಮಾತ್ ಆಗಿ ನೀವು ಒಂದು ವೇಳೆ ಅಂದ್ರೆ ಈಗ ಇನ್ಶೂರೆನ್ಸ್ ಮಾಡಿಸಿಲ್ಲ, ನೀವು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೂ ಈಗ ಹಸು ನಿಮ್ದು ಆಟೋಮೆಟಿಕ್ ಡೆತ್ ಆಯ್ತು ಅಂದ್ರೆ ಅದಾದ್ಮೇಲೆ ನೀವು ಟ್ಯಾಗ್ ಹಾಕಿರ್ಬೇಕು. ಹಾಕಿದ್ರಲ್ಲ ಆ ತರ ಟ್ಯಾಗ್, ಆ ತರ ಟ್ಯಾಗ್ ಹಾಕಿದ್ರೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಸರ್, ನಮ್ದು ಹಿಂಗ ಹಸು ಇತ್ತು, ಹಿಂಗ ಅಚಾನಕ್ ಆಗಿ ಸಾಯಿತು ಅಂತ ಹೇಳಿದ್ರೆ ಪರಿಹಾರ ಧನ ಅಂತ ಕೊಡ್ತಾರೆ ನಿಮ್ಗೆ. ಒಂದು 10,000 ಮಟ ತನೂ ಕೊಡ್ತಾರೆ ನಿಮ್ಗೆ ಪರಿಹಾರ ಧನ. ನೀವು ಅದನ್ನ ಬಂದು ಫೋಟೋ ಗಿಟ್ಟು ಅಂದ್ಮೇಲೆ ನೀವು ಸತ್ತಿದ್ಮೇಲೆ ಅದು ಬಿಕಾಸ್ಬಾರ್ದು, ಇದು ಡಾಕ್ಟ್ರಿಗೆ ಕರೆಸಿ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿ ಪರಿಹಾರನು 10,000 ಪರಿಹಾರ ಕೊಡ್ತಾರೆ. ಅಂದ್ರೆ ನೀವು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರು ಕಂಪಲ್ಸರಿ ಏರ್ ಟ್ಯಾಗ್ ಇರಬೇಕು. ಏರ್ ಟ್ಯಾಗ್ ಇದ್ರೆ ಇದೆ ಸರ್, ಎಲ್ಲ ಇದೆ ಸರ್. ಇದ್ರೆ ಅವ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿ, ನೀವು ಇನ್ಶೂರೆನ್ಸ್ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರು ಒಂದು 10,000 ಕೊಡ್ತಾರೆ ನಿಮ್ಗೆ ಅವರು. ಹೌದಾ ಸರ್? ಹೌದು ಸರ್. ಇದು ಈಗ ನಿಮ್ಮ ಇದರಲ್ಲಿ ಈಗ ನಿಮ್ಮ ಡಾಕ್ಟರ್ಸ್ ಭಾಷೆಯಲ್ಲಿ ಯಾರನ್ನ ಸಜೆಸ್ಟ್ ಮಾಡೋಕ್ಕೆ ನೀವು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ನಮಗೆ ತಿಳಿಸ್ರೆ ಯಾರ ನಮಗೆ ಬಂದು ಒಬ್ಬರು ಸಹಾಯ ಮಾಡ್ಬೋದಲ್ಲ ಅಂತೇಳಿ. ಎಕ್ಸ್ಪೀರಿಯನ್ಸ್ ಸರ್ಜನ್ ಡಾಕ್ಟರ್ ಇರಬೇಕು. ಹೌದು ಸರ್. ಸರ್ಜನ್ ಡಾಕ್ಟರ್ ಆದರೆ ಅವರು ಕ್ಲಿಯರ್ ಮಾಡ್ತಾರೆ. ಈಗ ನಮ್ಮ ಹೊನ್ನಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಮಿನಿಮಮ್ ಒಬ್ಬರಾದ್ರೂ ಸರ್ಜನ್ ಡಾಕ್ಟರ್ ಇದ್ದೇ ಇರ್ತಾರೆ ಸರ್. ಇಲ್ಲಿ ಹೊನ್ನಳ್ಳಿ ಡಾಕ್ಟ್ರಲ್ಲೂ ಅದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ಹುಷಾರಾಗ್ಬೋದು ಸರ್. ಹೌದಾ? ಓಕೆ ಸರ್, ಧನ್ಯವಾದ ನಿಮಗೆ. ಸ್ನೇಹಿತರೆ, ಇದು ಹೊನ್ನಳ್ಳಿ ತಾಲೂಕು, ದೇವನಹಳ್ಳಿ ಗ್ರಾಮ, ತಿಮ್ಲಾಪುರ ಪೋಸ್ಟು, ಹನಮನಹಳ್ಳಿ ಪೋಸ್ಟು, ತಿಮ್ಲಾಪುರ ಪಂಚಾಯಿತಿ. ಇದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಾವು ಹಾಕಿರ್ತೀವಿ. ದಯವಿಟ್ಟು ಅಂಥ ಡಾಕ್ಟ್ರು ಅಥವಾ ಯಾರ ರೈತರು ಇದಕ್ಕೆ ಏನಾರ ಬೇರೆ ಏನಾರ ಮೆಡಿಷನ್ ಇದ್ದರೆ, ಆಮೇಲೆ ಮನೆ ಮದ್ದು ಏನಾರ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮ್ಮನ್ನು ತಿಳಿಸ್ಬೇಕು ಅಂಥೇಳಿ ವಿನಂತಿಸ್ತೀವಿ.